ಸ್ನೇಹಿತರೆ, ಒಲಿಂಪಿಕ್ಸ್ನಲ್ಲಿ ಕೆಲವೊಮ್ಮೆ ಡ್ರಗ್ಸ್ ಸೇವನೆ ಮಾಡಿರೋರು, ಸ್ಟಿರಾಯ್ಡ್ ಬಳಸಿರೋರು ತುಂಬ ಜನ ಸಿಗ್ತಾರೆ. ಅವರನ್ನು ನಿರ್ಬಂಧ ಏರೋಕ್ಕೆ ಒಂದು ಗುಂಪು ಇದ್ದರೆ, ಅವರ ಬೆಂಬಲಕ್ಕೆ ಅಂತಲೇ ಇನ್ನೊಂದು ಗುಂಪು ಕಾಯ್ತಾ ಇರುತ್ತೆ. ಯಾಕಂದರೆ ವಿಷಯ ಗೊತ್ತಾದಾಗ ದೇಶದ ಹೆಸರು ಹಾಳಾಗುತ್ತೆ ನೋಡಿ. 2019ರಲ್ಲಿ ಒಲಿಂಪಿಕ್ಸ್ಗೆ ಭಾಗವಹಿಸಿದ ರಷ್ಯಾದ ಆಟಗಾರರು ಡ್ರಗ್ಸ್ ಸೇವನೆ ಮಾಡಿದರು. ಇದರಿಂದ ರೊಚ್ಚಿಗೆದ್ದ ಒಲಿಂಪಿಕ್ಸ್ ರಷ್ಯಾನ 4 ವರ್ಷಗಳ ಕಾಲ ಒಲಿಂಪಿಕ್ಸ್ನಿಂದ ಬ್ಯಾನ್ ಮಾಡಿತು. ವಿನೇಶ್ ಫೊಗಾಟೋ ಎಂಬ ಈ ಮಹಿಳೆ ಕುಸ್ತಿಪಟು ಭಾರತದ ಮೂಲಕ ಒಲಿಂಪಿಕ್ನ ಸೆಮಿಫೈನಲ್ಗೆ ಆಯ್ಕೆ ಆಗ್ತಾರೆ. ಮಂಗಳವಾರ ಭಾರತದ ಎಲ್ಲ ಜನತೆ ಬಹಳ ಖುಷಿಯನ್ನು ವ್ಯಕ್ತಪಡಿಸುತ್ತೆ. ಕಾರಣ, ಅಕಸ್ಮಾತ್ ವಿನೇಶ್ ಫೊಗಾಟೋ ಅವರು ಫೈನಲ್ನಲ್ಲಿ ಸೋತರೆ ಭಾರತಕ್ಕೆ ಬೆಳ್ಳಿ ಪದಕ, ಗೆದ್ದರೆ ಚಿನ್ನದ ಪದಕ ಎಂದು ಎಲ್ಲ ಭಾರತೀಯರು ಭಾವಿಸಿದರು. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಆಲ್ ನೋಟಿಫಿಕೇಷನ್ ಬೆಲ್ ಐಕನ್ ಒತ್ತುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಚಂದಾದಾರರಾಗಿ. ಆದರೆ ಈ ರೀತಿಯಾಗಿ ವಿನೇಶ್ ಫೊಗಾಟೋ ಅವರು ಅನರ್ಹ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಷ್ಟಕ್ಕೂ ಮಂಗಳವಾರ ನಡೆದಿದ್ದೇನೋ. ಅವತ್ತು ಮಂಗಳವಾರ ಸೆಮಿಫೈನಲ್ ಇತ್ತು. ವಿನೇಶ್ ಫೊಗಾಟೋ ಅವರು ಕೇವಲ 8 ಗಂಟೆ ಅವಧಿಯಲ್ಲಿ 3 ಕುಸ್ತಿಪಟುಗಳನ್ನು ಸೋಲಿಸಿ ಫೈನಲ್ಗೆ ಆಯ್ಕೆ ಆಗ್ತಾರೆ. ಈ ವಿನೇಶ್ ಫೊಗಾಟೋ ಅವರು ಸಾಮಾನ್ಯ ಆಟಗಾರ್ತಿ ಆಗಿದ್ದರೆ ಈ ಘಟನೆ ಇಷ್ಟೊಂದು ಸುದ್ದಿನ ಪಡಿತಾ ಇರಲಿಲ್ಲ. ಇವರು 2022ರಲ್ಲಿ ಕುಸ್ತಿ ಫೆಡರೇಷನ್ ವಿರುದ್ಧ ದೆಹಲಿಯಲ್ಲಿ ಹೋರಾಟ ಮಾಡಿದರು. ಎಲ್ಲರ ಗಮನವನ್ನು ತನ್ನತ್ತ ಸೆಳೆದಿದ್ರು. ಈ ಹೋರಾಟಕ್ಕೆ ಕಾರಣ WFI ಅಧ್ಯಕ್ಷ ಬ್ರಜಭೂಷಣ್ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಪರವಾಗಿ ದೆಹಲಿಯಲ್ಲಿ ಸತತವಾಗಿ 45 ದಿನಗಳ ಕಾಲ ಕುಸ್ತಿಪಟುಗಳೊಂದಿಗೆ ವಿನೇಶ್ ಫೊಗಾಟೋ ಅವರು ಚಳುವಳಿಯನ್ನು ಮಾಡಿದರು. ಈ ಸಮಯದಲ್ಲಿ ಅವರಿಗೆ ಮಂಡಿಯ ಸರ್ಜರಿ ಕೂಡ ಆಗುತ್ತೆ. ಇದೇ ಸಮಯದಲ್ಲಿ 53 kg ವಿಭಾಗದಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಆ ಸಮಯದಲ್ಲಿ ಈ ಚಳವಳಿ ಮತ್ತು ಮಂಡಿ ಸರ್ಜರಿ ಆಗಿದ್ದರಿಂದ ಅವರು 53 kg ವಿಭಾಗದಲ್ಲಿ ಭಾಗವಹಿಸೋಕೆ ಆಗೋದಿಲ್ಲ. ಈ 53 kg ವಿಭಾಗದಲ್ಲಿ ಅಂತಿಮ್ ಪಂಗಲ್ ಅವರು ಸೇರಿಕೊಳ್ತಾರೆ. ಇದರಿಂದ ವಿನೇಶ್ ಫೊಗಾಟೋ ಅವರು ಬೇರೆ ದಾರಿ ಇಲ್ಲದೆ 50 kg ವಿಭಾಗದಲ್ಲಿ ಸೇರಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ವಿನೇಶ್ ಫೊಗಾಟೋ ಅವರು 50 kg ವಿಭಾಗದಲ್ಲಿ ಸ್ಪರ್ಧಿಸೋಕೆ ತಯಾರಾಗ್ತಾರೆ. ಇದೆಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತಿರೋ ರೀತಿ ಮಂಗಳವಾರ ಸೆಮಿಫೈನಲ್ನಲ್ಲಿ 8 ಗಂಟೆ ಅವಧಿನಲ್ಲಿ ವಿನೇಶ್ ಫೊಗಾಟೋ ಅವರು 3 ಜನ ಸ್ಪರ್ಧಿಗಳನ್ನು ಸೋಲಿಸಿ ಅವರು ಬುಧವಾರ ನಡೆಯಬೇಕಾಗಿರೋ ಫೈನಲ್ಗೆ ಆಯ್ಕೆ ಆಗ್ತಾರೆ. ಇಲ್ಲಿವರೆಗೂ ಭಾರತದಿಂದ ಯಾವೊಬ್ಬ ಮಹಿಳೆನೂ ಕುಸ್ತಿ ಕ್ರೀಡಾ ಕ್ಷೇತ್ರದಿಂದ ಒಲಿಂಪಿಕ್ಸ್ ತನಕ ಹೋಗಿರಲಿಲ್ಲ. ಇಲ್ಲಿಂದನೇ ನೋಡಿ 140 ಕೋಟಿ ಭಾರತೀಯರು ಸೋತ್ರೆ ಬೆಳ್ಳಿ ಪದಕ, ಗೆದ್ದರೆ ಚಿನ್ನದ ಪದಕ ಅಂತ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ. ಮಂಗಳವಾರ ನಡೆದ ಸೆಮಿಫೈನಲ್ ಕುಸ್ತಿ ಪಂದ್ಯಗಳಲ್ಲಿ ವಿನೇಶ್ ಫೊಗಾಟೋ ಅವರು 49 kg 900 ಗ್ರಾಮ್ ಇದ್ದರು. ಅಂದರೆ 50 kgಗೆ 100 ಗ್ರಾಮ್ ಕಡಿಮೆ ಇದ್ದರು. ಆದರೆ ಮೊನ್ನೆ ನಡೆದ ತೂಕದಲ್ಲಿ ಇದೇ 100 ಗ್ರಾಮ್ ಜಾಸ್ತಿ ಇದೆ ಅಂತ ಹೇಳಿ ಒಲಿಂಪಿಕ್ ಅವರು ವಿನೇಶ್ ಫೊಗಾಟೋ ಅವರನ್ನು ಫೈನಲ್ನಲ್ಲಿ ನಡೆಯಬೇಕಿರೋ ಕುಸ್ತಿ ಪಂದ್ಯಾವಳಿಯಿಂದ ಅನರ್ಹಗೊಳಿಸ್ತಾರೆ. ಇಂತಹ ವಿಪರ್ಯಾಸ ನೋಡಿ. ಅಷ್ಟಕ್ಕೂ ಮಂಗಳವಾರ 49 kg 100 ಗ್ರಾಮ್ ಇದ್ದ ವಿನೇಶ್ ಫೊಗಾಟೋ ಅವರು ದಿಢೀರಂತ 2 kg ಜಾಸ್ತಿ ಆಗಿದ್ದು ಹೇಗೆ? ಮಂಗಳವಾರ 3 ಪಂದ್ಯಗಳನ್ನು ಆಡಿ ಗೆದ್ದಿರ್ತಾರೆ ವಿನೇಶ್ ಫೊಗಾಟೋ ಅವರು. ಆದರೆ ಆ ಸಮಯದಲ್ಲಿ ಈ 3 ಪಂದ್ಯಗಳನ್ನು ಒಂದೇ ದಿನಕ್ಕೆ ಮುಗಿಸಿದ್ದಾಗ ವಿನೇಶ್ ಫೊಗಾಟೋ ಅವರ ದೇಹದಲ್ಲಿ ಕ್ಯಾಲರಿಗಳು ಬರ್ನ್ ಆಗಿರುತ್ತೆ. ಹೀಗಾಗಿ ಅವರು ಅವತ್ತು ತುಂಬ ಶಕ್ತಿನ ಕಳ್ಕೊಂಡಿರ್ತಾರೆ. ಬುಧವಾರ ಫೈನಲ್ನ ಕುಸ್ತಿ ಪಂದ್ಯ ಆಡೋಕ್ಕೆ ಶಕ್ತಿ ಬೇಕಾಗುತ್ತೆ. ಅದಕ್ಕಾಗಿ ಅವರು ಮಂಗಳವಾರ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಮತ್ತು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರಗಳನ್ನು ಸೇವಿಸ್ತಾರೆ. ಇದರ ಪರಿಣಾಮವಾಗಿ ವಿನೇಶ್ ಫೊಗಾಟೋ ಅವರ ದೇಹದಲ್ಲಿ 2 kg ತೂಕ ಹೆಚ್ಚಾಗುತ್ತೆ. ಮಂಗಳವಾರ ಸಂಜೆ ಊಟದ ನಂತರ ಅವರಿಗೆ ತಮ್ಮ ದೇಹದಲ್ಲಿ ಏನೋ ವ್ಯತ್ಯಾಸ ಕಂಡುಬರುತ್ತೆ. ಯಾವುದಕ್ಕೂ ಇರಲಿ ಅಂತ ವಿನೇಶ್ ಫೊಗಾಟೋ ಅವರು ತೂಕ ಚೆಕ್ ಮಾಡ್ತಾರೆ. ಅದರಲ್ಲಿ ಅವರು 52 kg ತೂಕನ ಹೊಂದಿರ್ತಾರೆ. ದಿಢೀರಂತ ಅವರ ಆಹಾರ ಸೇವನೆಯಿಂದ 2 kg ತೂಕ ಹೆಚ್ಚಾಗಿರುತ್ತೆ. ಹೀಗಾಗಿ ಅವರು ಕ್ರ್ಯಾಶ್ ಡಯಟ್ ಮಾಡೋಕ್ಕೆ ತಯಾರಾಗ್ತಾರೆ. ಅಂದರೆ ಸಾಮಾನ್ಯವಾಗಿ ಡಯಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ತಿನ್ನೋ ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸೋದು, ಕಡಿಮೆ ಆಹಾರ ಸೇವಿಸೋದು. ಈ ಕ್ರ್ಯಾಶ್ ಡಯಟ್ ಅಂದರೆ ಆಹಾರವನ್ನೇ ಸೇವಿಸದೆ ಇರುವ ತೂಕವನ್ನು ಕಡಿತಗೊಳಿಸೋದು. ಇದಕ್ಕಾಗಿ ಅವರು ಮಂಗಳವಾರ ರಾತ್ರಿ ಇಡೀ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡದೇ ಇರೋದ್ರಿಂದ ಕೂಡ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ಅವರು ರಾತ್ರಿ ಇಡೀ ಸ್ಕಿಪ್ಪಿಂಗ್, ಜಾಗಿಂಗ್, ಸೈಕ್ಲಿಂಗ್ ಅನ್ನೋ ವರ್ಕೌಟನ್ನು ಮಾಡ್ತಾರೆ. ಇದರಿಂದ ಬೆವರಿಸೋ ಮುಖಾಂತರ ತೂಕ ಇಳಿಸೋಕ್ಕೆ ಪ್ರಯತ್ನ ಪಡ್ತಾರೆ. ವಿನೇಶ್ ಫೊಗಾಟೋ ಅವರು ಇಷ್ಟೆಲ್ಲ ಕಸರತ್ತು ಮಾಡಿದ ಮೇಲೆ ಒಂದೇ ರಾತ್ರಿಯಲ್ಲಿ 1 kg 850 ಗ್ರಾಮ್ ತೂಕನ ಇಳಿಸ್ತಾರೆ. ಒಂದೇ ರಾತ್ರಿಯಲ್ಲಿ 1 kg 850 ಗ್ರಾಮ್ ಅಂದರೆ ಆಲ್ಮೋಸ್ಟ್ 2 kg ತೂಕ ಇಳಿಸೋದಂದರೆ ತಮಾಷೆ ಮಾತೇ ಅಲ್ಲ. ದೇಹದ ಬಳಲಿಕೆ ತುಂಬ ಆಗಿರುತ್ತೆ. ಜೊತೆಗೆ ದೇಹದ ದಂಡನೆ ಕೂಡ ಅತೀವ್ರವಾಗಿ ಆಗಿರುತ್ತೆ. ಇನ್ನು 50 kg ಮೇಲೆ 150 ಗ್ರಾಮ್ ಜಾಸ್ತಿ ಇರ್ತಾರೆ. ಕೇವಲ 150 ಗ್ರಾಮ್ ಅಷ್ಟೇ.
ಈ 150 ಗ್ರಾಮ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ವಿನೇಶ್ ಪೊಗಟ್ ಅವರು ತಮ್ಮ ಕೂದಲನ್ನು ಕೂಡ ಕತ್ತರಿಸ್ಕೊಳ್ತಾರೆ. ಒಂದು ಹೆಣ್ಣು ಅಂದ್ರೇ ಅದೊಂದು ಸೌಂದರ್ಯದ ಸ್ವರೂಪ. ಅದರಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಸೌಂದರ್ಯಕ್ಕೆ ಅತಿಯಾದ ಕಾಳಜಿ ಕೊಡ್ತಾರೆ. ತಮ್ಮ ಸೌಂದರ್ಯದ ಭಾಗ ಆಗಿದ್ದ ಕೇಶರಾಶಿ ಕೂಡ ವಿನೇಶ್ ಪೊಗಟ್ ಅವರು ಕತ್ತರಿಸ್ತಾರೆ. ಅವರಿಗೆ ತಲೆಯಲ್ಲಿದ್ದುದು ಒಂದೇ, ಪದಕ ತಗೊಂಡು ಹೋಗಬೇಕು, ಖಾಲಿ ಕೈನಲ್ಲಿ ಹೋಗಬಾರ್ದು ಅಂತ. ಇದು ಸಾಲದು ಅಂತ ಒಂದಿಷ್ಟು ರಕ್ತವನ್ನು ಕೂಡ ದೇಹದಿಂದ ಹೊರತೆಗಿತಾರೆ. ಪಾಪ ಆ ಕುಸ್ತಿಪಟು ತಾನು ಇಷ್ಟೆಲ್ಲ ಮಾಡಿದ ಮೇಲೆ 5 kg 105 ಗ್ರಾಮ್ ತೂಕ ಇರುತ್ತಲ್ಲ, ಅದರಲ್ಲಿ 5 ಗ್ರಾಮ್ ಅಷ್ಟೇ ತೂಕ ಕಡಿಮೆ ಆಗುತ್ತೆ. ಇನ್ನು 50 kg ಮೇಲೆ 100 ಗ್ರಾಮ್ ಅಷ್ಟೇ ಜಾಸ್ತಿ ಇರುತ್ತೆ. ಒಲಿಂಪಿಕ್ನಲ್ಲಿ ಮ್ಯಾಕ್ಸಿಮಮ್ 50 kg ಅಂದರೆ 50 kgನೇ ಇರಬೇಕು. ಅದರಲ್ಲಿ 100 ಗ್ರಾಮ್ ಕೂಡ ಜಾಸ್ತಿ ಇರಬಾರ್ದು. ಬುಧವಾರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕುಸ್ತಿ ಆಟ ಶುರು ಮಾಡಬೇಕು. ಆವಾಗ ಇವರು ವೆಯ್ಟ್ ಚೆಕ್ ಮಾಡ್ತಾರೆ. 50 kg ಮೇಲೆ 100 ಗ್ರಾಮ್ ಜಾಸ್ತಿ ಇರುತ್ತೆ. ಇದಕ್ಕೆ ಒಲಿಂಪಿಕ್ ಅವರು ಸಮ್ಮತಿಸೋದಿಲ್ಲ. ವಿನೇಶ್ ಪೊಗಟ್ ಅವರು 1 ಗಂಟೆ ಕಾಲಾವಕಾಶ ಕೇಳ್ತಾರೆ. ಆ 100 ಗ್ರಾಮ್ ತೂಕ ಕೂಡ ಇಳಿಸ್ತೀನಿ ಅಂತ. ಅದಕ್ಕೆಲ್ಲ ಒಲಿಂಪಿಕ್ ಅವರು ಅವಕಾಶ ಮಾಡಿಕೊಡೋದಿಲ್ಲ. ಇದರಿಂದ ನೋವುಂಟಾದ ವಿನೇಶ್ ಪೊಗಟ್ ಅವರು ನಿಂತಲ್ಲಿಯೇ ಕುಸಿದು ಹೋಗ್ತಾರೆ, ಪ್ರಜ್ಞಾಹೀನರಾಗ್ತಾರೆ. ನಂತರ ಅವರನ್ನು ಪಕ್ಕದಲ್ಲೇ ಇದ್ದ ಕ್ಲಿನಿಕ್ಗೆ ಸೇರಿಸಲಾಯಿತು. ಅವರನ್ನು PT ಉಷಾ ಭೇಟಿ ಮಾಡಿ ಆರೋಗ್ಯ ವಿಚಾರಿಸ್ತಾರೆ. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PT ಉಷಾ ಅವರಿಗೆ ಫೋನ್ ಮಾಡಿ ವಿನೇಶ್ ಪೊಗಟ್ ಅವರು ಅಲ್ಲಿ ಆಡೋಕ್ಕೆ ಯಾವುದಾದ್ರೂ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ಮರು ಉತ್ತರಿಸಿದ PT ಉಷಾ, ನಾವು ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿದೆವು, ಆದರೆ ಅಲ್ಲಿ ಯಾವುದು ಕೈ ಹಿಡಿಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನರೇಂದ್ರ ಮೋದಿ ಅವರು ವಿನೇಶ್ ಪೊಗಟ್ ಅವರಿಗೆ ನೀವು ಚಾಂಪಿಯನ್ಗಳ ಚಾಂಪಿಯನ್ ಅಂತ ಸೋಷಿಯಲ್ ಮೀಡಿಯಾದ ಮುಖಾಂತರ ಸಮಾಧಾನ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಪಾಪ ವಿನೇಶ್ ಪೊಗಟ್ ಅವರು ಸ್ವತಃ ಈ ಕ್ರೀಡೆಯಿಂದ ನಿವೃತ್ತಿ ತಗೋತಾರೆ. ಆಗ ಅವರು, ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ, ಕುಸ್ತಿಯಿಂದ ನಾನು ಹೀನಮಾನವಾಗಿ ಸೋತಿದ್ದೇನೆ ಅಂತ ಟ್ವಿಟರ್ನಲ್ಲಿ ಭಾವನಾತ್ಮಕವಾದ ಸಂದೇಶವನ್ನು ಹಂಚ್ಕೋತಾರೆ. ಇಷ್ಟೆಲ್ಲ ಆದಮೇಲೆ ವಿನೇಶ್ ಪೊಗಟ್ ಅವರು ಬೆಳ್ಳಿ ಪದಕ ಆದರೂ ಸಿಗಬೇಕು ಅಂತ CAS ಕೋರ್ಟ್ನಲ್ಲಿ ವಿನೇಶ್ ಪೊಗಟ್ ಅವರು ಮೊರೆ ಹೋಗ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂಥದ್ದೇ ಒಂದು ಕುತೂಹಲಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.